ಅವ್ರ ವೀಡಿಯೋಗಳನ್ನ ನೀವು ನೋಡ್ತಾ ಇರ್ತೀರ, ಅವ್ರಿಗೆ ಎಷ್ಟು ಲಕ್ಷ ದುಡ್ಡು ಬರುತ್ತೆ ಒಂದು ತಿಂಗಳಿಗೆ ಅಂತ. ಬಟ್ ನಿಮ್ಗೆ ಅಲ್ಲಿ ವ್ಯೂಸ್ ನೋಡಿದ್ರೆ ಸಾಕು, ಪ್ರೊಫೈಲ್ ಚೆಕ್ ಮಾಡಿಬಿಟ್ಟೆ ವೀಡಿಯೋಸು ಶಾರ್ಟ್ಸು ಇರುತ್ತಲ್ಲ, ವೀಡಿಯೋಸ್ ಲೈನ್ ಕೊಂಟೋದ್ರೆ ಸಾಕು, ನಿಮಗೆ ಗೊತ್ತಾಗೋಗುತ್ತೆ ಈ ಒಂದು ತಿಂಗಳಿಗೆ ಅವರು ಎಷ್ಟು ಲಕ್ಷ ಸಂಪಾದನೆ ಮಾಡ್ತಾರೆ ಅಂತ. ಹಾಯ್, ವೆಲ್ಕಮ್ ಟು ಸಕ್ರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಕರೆಂಟೇ ಇಲ್ಲ, ರಾತ್ರಿ ಸಿಂಪಲ್ಲಾಗಿ ಮಳೆ ಏನಿತ್ತು, ಅದು ಸಿಂಪಲ್ಲಾಗಾರ ಹುಯ್ಲಿ ಜೋರಾಗಾರ ಹುಯ್ಲಿ, ನಮ್ಮ ಕಡೆ ಲೈನ್ದು ಒಂದು ಮೇಯ್ನು ವಿಷಯ ಏನಪ್ಪ ಅಂತಂದರೆ, ಬರೀ ಇನ್ನೇನು ಮಳೆ ಮುನ್ಸೂಚನೆ, ಗಾಳಿ ಬರ್ತಾ ಜೋರಾಗಿ ಬೀಸ್ತಾದೆ, ಒಂದು 4 ಹನಿ ಅನೀತು ಬರ್ರಪ್ಪ ರಪ್ಪ 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 ಅಂತ ಅಂದ ಮೂಮೆಂಟು ಬಂದರೆ ಸಾಕು, ಆಟೋಮೆಟಿಕ್ಕಾಗಿ ಕರೆಂಟ್ಗಾನು ರಾತ್ರಿ ಹೋದ ಕರೆಂಟು ಹಂಗೆ ಮಳೆ ಬರ್ತದೆ ಅಂತ ಇಷ್ಟೊತ್ತಾದರೂ ಬಂದಿಲ್ಲ, ಕತ್ಲೆ ಇಷ್ಟೊತ್ತಾದರೂ ಬಂದಿಲ್ಲ. ಎಲ್ಲ ನಮ್ಮ ಮೈದ ಮಲಗದೆ, ಇನ್ನು ಅದೇ ಮಿಸ್ಸಸ್ಸು ಅವ್ರ ಅಪ್ಪನ ಮನೇಲಿ, ಅವಳು ಅವ್ರ ಅಪ್ಪನ ಮನೇಲಿ, ಇನ್ನು ನಮ್ಮ ಮೈದ ಮಲಗದೆ ಕತ್ಲೆ. ಇದು ಮಾಡಬೇಕು ಈಗ, ಕಾಪಿ ಹಾಲು ಏನೋ ಕಾಯಿಸ್ಬೇಕು ಇವನಿಗೆ. ಓ ಎದ್ಬಿಟ್ಟ, ಏನೋ ಕರೇ ಲೋ ಕರೇ, ಕಾಪಿ ಬೇಕಾ ಹಾಲು ಬೇಕಾ, ಏನು ಬೇಕಲ್ಲ, ಕಾಪಿ ಬೇಕಾ, ಕಾಪಿ ಹಾಂ ಕಾಪಿ ಬೇಕಂತೆ, ಕಾಪಿ ಕಾಯಿಸ್ಬೇಕು. ಎಲ್ಲ ನೀರಾಗ್ಬಿಟ್ಟದೆ, ಇದು ಹಿಂಗೆಲ್ಲ ಗಟ್ಟಿ ಇತ್ತು, ಐಸು ಗಟ್ಟಿ ಇತ್ತು, ಎಲ್ಲ ನೀರಾಗ್ಬಿಟ್ಟದೆ. ಇದು ಎಲ್ಲ ಫುಲ್ ನೀರು ತೋರ್ಮ ಕೊಟ್ಟಿಲಿ, ಎಲ್ಲ ಇಲ್ಲಿ ಫುಲ್ಲು ಎಲ್ಲ ಐಸ್ ಇದ್ದದ್ದೆಲ್ಲ ಒಮ್ಮೈಗೆ ನೀರಾಗೋಗದೆ ನೀರು. ಹಿಂಗೆ ಹಳ್ಳಿ ಕಡೆ ಕರೆಂಟ್ ಇರಿಕಿಲ್ಲ, ನ್ಯಾಯವಾಗಿ ಹೊಂಟೋಯ್ತವೆ, ಹೋದ್ರೆ ಬರೋದೇ ಇಲ್ಲ. ಫ್ರಿಡ್ಜಲ್ಲಿ ಏನಾರ ಇಟ್ಟಿದ್ರು ಅದು ವೇಸ್ಟ್ ಆಗೋಯ್ತದೆ. ಇದೇನು ಮಾಡಬೇಕು, ಕಾಣೆ ಒರೆಸ್ಬೇಕು, ಏನೋ ಬಟ್ಟೆ ತಗೊಂಡು ಒರೆಸ್ಬೇಕೇನೋ, ಏನೋ ಐಸ್ಗೇನೋ ನೀರು ತುಂಬ ಮಡ್ಗವಳೆ. ಇಲ್ಲಿ ಹಾಲು ಮಡಗಿದೆ, ಹಾಲು ಸುಮಾರು ಕೋಲ್ಡ್ ಅದೇ, ಏನೋ 16-20 ಮಡಿಕೊಂಡವಳೆ. ತರಕಾರಿ ಕಾಯಿ ಮೊಳಕೆ ಕಾಳು, ಅದೆಂಥದ್ದು ಗೊಜ್ಜು, ನೀರು ಕೆಳಿಕನಗ್ತಾ ಇದೆ. ಕಾಳು, ಹುಳ್ಳಿ ಕಾಳು, ತಗಣಿ ಕಾಳು, ಆ ಕಾಳು ಈ ಕಾಳು ಎಲ್ಲ ಕಾಳು ಕಡ್ಡಿ ಎಲ್ಲ ಮುಡ್ಗವಳೆ, ಉಗುರು ಬಣ್ಣನ ಮುಡ್ಗವಳೆ. ಕಾಪಿ ಕಾಯಿಸಮ್ಮ ಈಗ. ಬಂದದೋ ಬರೀ ಕೈ ಇಲ್ವೋ ಕರೆಂಟು, ಎಷ್ಟು ಗಂಟೆಗೆ ಬಂದದೋ ಏನು ಕತೆಯೋ ಕಾಣೆ. ಈಗ ಹಾಲು ಕಟ್ ಮಾಡಿಬಿಟ್ಟು ಎಲ್ಲಿ ಮುಡಗದ್ಲ, ಹಾಲು ಬಿಟ್ಕಂಡು ಹಿಡ್ಕೊ. ಈಗ ಫ್ರಿಡ್ಜು ಬಂದು ಇದು ಹಳೇದು ಅಂದರೆ ಏನಾರು ಒಂದು ನಾನ್ ವೆಜ್ ಒಂದು ಸ್ವಲ್ಪ ಇಟ್ಬಿಟ್ಟಿರ್ತೀವಲ್ಲ, ಅದರಿಂದ ಅದು ಹಳೇದಾಗಿರ್ತದೆ. ಅದಕ್ಕೆ ಈ ಮನೆ ನೀರಲ್ಲಿ ತೊಳ್ಕೊಬೇಕು. ಹಿಂಗೆ ಒಂಚೂರು ಮನೆ ನೀರು ಬಿಟ್ರೆ ಈಗ ಇದು ಮನೆದಾಯಿತು, ಈಗ ಕೋಣೆ ಒಳಗೆ ತಗೊಂಡು ಹೋಗ್ಬೋದು. ಈ ಥರ ಒಂದು ಸಂಪ್ರದಾಯ ಶಾಸ್ತ್ರ ಹಳ್ಳಿ ಕಡೆ. ಒಂದಿಷ್ಟಿದ್ದು ಪಾತ್ರೆ, ಒಂದು ಸರಿಯಾಗಿ ಒಂದು ಮಣ ಇದ್ದೋ ಪಾತ್ರೆ ಎಲ್ಲ ಅಂತ ತೊಳೆದ್ಬಿಡುತ್ತೆ. 1 ಲೋಟ, 2 ಲೋಟ, 3 ಲೋಟ ಸಾಕು. ಓಹೋ ಸಾಕು. ಎಷ್ಟು ಲೋಟ ಹಾಕನೆ, ಲೋಟಗಳು ಇಲ್ಲ ಬಿಕ್ಕುಡಿಗೆ ಬರ್ತದೆ. ಬಿಸಿನೀರ್ದು ಕಾಯಿಸ್ತಿಲ್ವಲ್ಲ, ಒತ್ತಂತೆ ಎದ್ದೇಟ್ಕೆ ಬಿಸಿನೀರು ಕುಡಿಬೇಕು. 1 ಲೋಟ, 1.5 ಲೋಟ ನೀರು ಹಾಕ್ತೀನಿ ಸಾಕು. ಎಲ್ಲ ಹಂಗೆ ಮಡಗ್ಬಿಟ್ಟಿರ್ತಾಳೆ, ಭಾರಿ ಒಪ್ಪಚಾರ. ನಾನು ವಕ್ತಾನ ಮಾಡೋದು, ಕೋಣೆ ವಕ್ತಾನ ಅಂತಾಳೆ, ಭಾರಿ ಒಪ್ಪಚಾರವಾಗಿ ದಬಾಕಳಂಗೆ ಹೇಳ್ತಾಳೆ. ರಾಘವೇಂದ್ರ ಕಾಫಿ ಪುಡಿ ತಂದೇನೆ, ಇವು ಫಿಲ್ಟ್ರ್ ನೀರು ನಾವು ಕುಡಿಯೋವು, ಇಟ್ಕೊಬರೋದು. ಇವು ಮನೆ ಕೈ ಹಳೆ ಕೈ ಅಂತ, ಮನೆ ಕೈಗೆ ತೊಳ್ಕೊಂಡು ಕೋಣೆ ಒಳಗೆ ಹೋಗೋದು. ಹಿಂಗೆ ವಕ್ತಾನ ಇಡೀ ಕರ್ನಾಟಕ ಅಲ್ಲ, ಇಡೀ ಪ್ರಪಂಚನೇ ಹೆಂಗಸರು ಕೆಲಸ ಏನಪ್ಪ ಅಂದರೆ, ಬೆಳಿಗ್ಗೆ ಎದ್ದೇಟಿಗೆ ಒಲೆ ಮುಂದ್ಗಡೆ ಹಿಂಗೆ ಬಿಸಿನೀರು ಕಾಯಿಸೋದು, ಕಾಫಿ ಕಾಯಿಸೋದು, ಟೀ ಕಾಯಿಸೋದು, ಬಾದಾಮಿ ಹಾಲು ಕಾಯಿಸೋದು, ಅನ್ನ ಮಾಡೋದು, ಹಿಟ್ಟು ಮಾಡೋದು, ಸಾರು ಮಾಡೋದು, ಕೋಣೆ ಒರೆಸೋದು, ಗುಡಿಸೋದು. ನೀವು ಮಾಡಲೇಬೇಕು, ಹೆಂಗಸರು ಮಾಡಲೇಬೇಕು. ಗಂಡಸರು ಹಂಗಲ್ಲ, ಒಂಥರ ಗೇಮ್ ಐತಾ, ಇಲ್ಲ ಆಫೀಸಲ್ಲಿ ಕೆಲಸ ಐತಾ, ಆಫೀಸ್ಗೆ ಹೋದ್ರು ಹೋಗ್ದಾರ ಇಲ್ಲ, ಕೆಲ್ಸಕ್ಕೆ ಹೋದ್ರು ಹೋಗ್ದಾರ ಇಲ್ಲ, ತಿರ್ಗಾಡ್ಕೊಂಡು ನಿಂತಿದ್ರು ಅವ್ರ ಕಾಲ ಒಂದಿನ ಆಗೋಯ್ತದೆ. ನಿಮ್ದು ಹಂಗಲ್ಲ, ಪ್ರತಿದಿನ ಬೇಯಿಸಲೇಬೇಕು ಅಡುಗೆಯ. ಇವತ್ತು ಅಡುಗೆ ಮಾಡಿಕ್ಕಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ. ಮಾತುಗಳು, ಜಗಳಗಳು ಹೆಂಗಾಯ್ತವೆ ಗೊತ್ತಾ, ಮನೇಲಿ ಭಯಂಕರ ಅಲ್ಲೋಲ ನಡೆದೋಯ್ತವೆ. ಹಿಂಗೆ ಬಿಸಿನೀರಿಗೆ ಉಪ್ಪು ಹಾಕಂದು ಗಂಟ್ಲೇನಾರ ಒಂಥರ ಆಯ್ತಾದರೆ ಹಿಂಗೆ ಇದು ಮಾಡ್ತಾರಲ್ಲ, ಹಿಂಗೆ ಗಾಗಲ ಏನೋ ಮಾಡ್ತಾರಲ್ಲ, ಅದು ನಾವೇ ಪ್ರಯತ್ನ ಪಟ್ಟಿವಿ. ಒಂದು ರೇಂಜ್ಗೆ ಓಕೆ, ಗಂಟ್ಲು ಸ್ವಲ್ಪ ರಿಲೀಫ್ ಆಗುತ್ತೆ, ಒಂಥರ ಕ್ಲಿಯರ್ ಆದಂಗೆ ಆಗುತ್ತೆ, ಚೆಂದ. ತೊಂಟೆ ಗಿಂಟೆ ಬರುತ್ತಲ್ಲ, ಆಗ ಸ್ವಲ್ಪ ಇದಾಗುತ್ತೆ. ಅದು ಬಿಟ್ಟರೆ ಬಿಸಿನೀರು ಕುಡಿದು ಮಾತ್ರಕ್ಕೆ ಕಾಯಿಲೆಗಳೇ ವಾಸಿ ಹೋಯ್ತವೆ ಅನ್ನೋದು
ಅವೆಲ್ಲ ತಪ್ಪು ಕಲ್ಪನೆ. ಏನೋ ಕುಡಿಬೇಕಷ್ಟೇ ಬಿಸಿನೀರ ಬೆಳಿಗ್ಗೆ ಎದ್ದೇಟಿಗೆ ನಮ್ಮ ಸಮಾಧಾನಕ್ಕೆ. ಕಾಯಿಲೆ ಬಗ್ಗೆ ಹೇಳ್ತದೆ. ಅಯ್ಯೋ ಆ ಔಷಧಿ ಕುಡಿದ್ರೆ ಒಳ್ಳೇದು, ಈ ಪೌಡ್ರ್ ಕುಡಿದ್ರೆ ಒಳ್ಳೇದು, ಅಲ್ಲಿ ತೋರಿದ್ರೆ ಒಳ್ಳೇದು, ಇಲ್ಲಿ ತೋರಿದ್ರೆ ಒಳ್ಳೇದು ಅಂತಾರೆ. ಮೇಯ್ನ್ ನಾನು ಹೇಳೋದೇನು ಗೊತ್ತಾ, ಆರ್ಗ್ಯಾನಿಕ್ಕು ಅಂತಂದರೆ ಯಾರು ಕೊಟ್ಟಿಗೆ ಗೊಬ್ಬರನ ಉಪಯೋಗಿಸ್ಕೊಂಡು ಅದರಲ್ಲಿ ಆ ತರಕಾರಿನ ಉಪಯೋಗಿಸ್ತಾರೋ ಸಾಂಬಾರಿಗೆ, ನಿಜವಾಗ್ಲೂ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ, ಪ್ರೋಟೀನ್ ಅಂಶ ಎಲ್ಲ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಮಕ್ಳಿಗೂ ಮಾಮೂಲಿ ಒಂದು 6 ವರ್ಷ ಗಂಟ ಜ್ವರ ತಪ್ಪಿ ಬರ್ತಾನೆ ಇರ್ತವೆ. ಅವ್ರಿಗೆ ಯಾವುದು ಹ್ಯಾಬಿಟ್ ಇರೋಲ್ಲ, ಏನಂದ್ರೆ ಏನಿರಲ್ಲ, ಆದರೂ ಬರ್ತಾ ಇರ್ತವೆ. ಮನ್ಸ ಆದಮೇಲೆ ಮಾಮೂಲಿ ಒಂದು 80% ಅನ್ಕೋತೀನಿ ಹಿಂಗೆ ಹುಷಾರು ತಪ್ತಾ ಇರ್ತಾರೆ, ಕಾಯಿಲೆ ಬರ್ತಾ ಇರ್ತವೆ. ಇನ್ನೊಂದು 20% ಜಾಸ್ತಿ ಕಾಯಿಲೆ ಬರೋಲ್ಲ, ಯಾರಿಗೂ ಗಟ್ಟುಮುಟ್ಟಾಗಿರ್ತಾರೆ. ಅವ್ರಿಗೆ ಏನೇ ಉಂಗ್ಲಿ ತಿನ್ನಲಿ. ಕೆಲವ್ರು ಅನ್ಕೋತಾರೆ ಈ ಏನೋ ಹ್ಯಾಬಿಟ್ಸ್ ಇರೋಲ್ಲ, ಒಂದು ಬಿಡಿ ಸಿಗರೇಟು ಎಣ್ಣೆ ಗುಟ್ಕ ಯಾವುದೇ ಹ್ಯಾಬಿಟ್ಸ್ ಇರೋಲ್ಲ, ತೀರಾಗ್ಬಿಡ್ತಾನೆ ಮನುಷ್ಯ ಏನೋ ಕಾಯಿಲೆ ಬಂದು. ಆಗ ಬೇರೆಯವ್ರು ಅಂದ್ಕೊಳ್ಳೋದು, ಅಯ್ಯೋ ಎಂಥ ಮನುಷ್ಯನ ಮರಿ, ಅವನಿಗೆ ಒಂದು ಹ್ಯಾಬಿಟ್ ಇರಲಿಲ್ಲ, ಇದಿರಲಿಲ್ಲ ಹಿಂಗೆ ಆಗ್ಬಿಟ್ಟ, ಒಂದು ಎಣ್ಣೆ ಕುಡಿದ್ರೆ ಇನ್ನೊಂದಷ್ಟು ದಿನ ಬದುಕನೇನು ಅಂತ. ಆದರೆ ಎಣ್ಣೆ ಕುಡಿಯೋರಿಗೆ ಒಂಥರ ನೋವುಗಳಿರ್ತವೆ. ಅವ್ರಿಗೆ ಯಾವುದೋ ಒಂದು ಇದೈತೆ, ಏನೋ ಒಂದು ತೊಂದರೆ ಐತೆ, ಕಾಯಿಲೆ ಐತೆ ಅಂತ ಗೊತ್ತಾಗದೆ ಬ್ಲಡ್ ಚೆಕಪ್ಪಲ್ಲಿ ಒಂದು ಎಣ್ಣೆಗೂ ಒಂದಷ್ಟು ವರ್ಷ ಲಿಮಿಟ್ಸ್ ಅಂತ ಇರುತ್ತೆ. ಎಷ್ಟಾರು ಕುಡಿದ್ರೆ ಏನೂ ಆಗಲ್ಲ. ಆಮೇಲೆ ಒಂದೊಂದು ಸಣ್ಣದಾಗಿ ಕಾಯಿಲೆಗಳ ತೋರ್ತಾ ಇರ್ತದೆ. ಅದು ಬ್ಲಡ್ ರಿಪೋರ್ಟ್ ಮಾಡಿಸ್ದಾಗಲೇ ಗೊತ್ತಾಗೋದು. ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ರೆ ಓಕೆ. ಕೆಲವ್ರು ಅಂತಾರೆ, ಅಯ್ಯೋ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಕುಡಿತಾನೆ, ನೈಟು ಕೊದಾರಿ ಇದ್ದಂಗವನೆ, ಚೆನ್ನಾಗವನೆ, ಹಂಗವನೆ ಹಿಂಗವನೆ, ಗುಂಡ್ಕಲ್ ಇದ್ದಂಗವನೆ, ಅವ್ನಿಗೇನು ಇಲ್ಲ, ಎಲ್ಲ ಒಂದೊಂದು ಹಿಂಗೆ ಕುಡಿತೀವಿ, ನಮಗೆ ಹಿಂಗೆ ಯಾಕೆ ಕಾಯಿಲೆ ಅಂತ ಕೆಲವರು ಅನ್ಕೋತಾರೆ, ಯೋಚನೆ ಮಾಡ್ತಾರೆ. ಮದ್ಯಪಾನ ಪ್ರಿಯರು. ಅದಕ್ಕೆ ಡಾಕ್ಟ್ರ್ ಹೇಳೋ ಮಾತು, ಕೆಲವ್ರ ಬಾಡಿಗೆ ಎಣ್ಣೆ ಹಿಡಿತದೆ, ಇನ್ನು ಕೆಲವ್ರ ಬಾಡಿಗೆ ಎಣ್ಣೆ ಹಿಡಿಯಲ್ಲ ಅಂತ. ಯಾಕೆಂತಂದರೆ ಆ ರೆಗ್ಯುಲರ್ ಕುಡಿಯೋರ್ಗೂ ಇದೇ ಆರೋಗ್ಯನೇ, ಅದೇ ಲಿವರು, ಅದೇ ಗುಂಡ್ಕಾಯಿ, ಅದೇ ತೊಳ್ಳೆ, ಅದೇ ಕಳ್ಳು ಎಲ್ಲ ಇರೋದು. ಅವ್ರಿಗೂ ಕಾಯಿಲೆಗಳಿರ್ತವೆ. ಬಟ್ ಬ್ಲಡ್ ಚೆಕ್ ಮಾಡ್ತಿರಲ್ಲ, ಅದು ಕ್ಲಿಯರ್ ಮಾಡ್ಕೊಳ್ಳಲ್ಲ. ಅವ್ರಿಗೇನೋ ಮೈಂಡ್ ಏನೋ ಒಂಥರ ಆಯ್ತಾ ಇರ್ತದೆ. ಆ ಟೈಮಲ್ಲಿ ಹೋಗಿ ಎಣ್ಣೆ ಕುಡಿತಾರೆ, ಆ ಮೈಂಡ್ ಸರೋಗುತ್ತೆ, ಚೆನ್ನಾಗಿವನಿ ಅಂತ ಅನ್ಕೋತಾರೆ. ಇಷ್ಟು ಲಿಮಿಟ್ಸ್ ಅಂತ ಇರುತ್ತೆ, ಒಂದು ಏಜ್ ಲಿಮಿಟ್ಸು. ಅದಾದಮೇಲೆ ಹಂಗೆ ಕುಡಿತಾನೆ ಇದ್ದರೆ ಆಟೋಮೆಟಿಕ್ಲಿ ಒಂದಾದ್ಮೇಲೆ ಒಂದು ಎಂಥ ಮನುಷ್ಯನಿಗೂ ಆದರೂ ಕಾಯಿಲೆಗಳು ಬರ್ತಾ ಇರ್ತವೆ. ಇವತ್ತು ಮಾಮೂಲಿ ಒಂದು ಪ್ಯೂರ್ ವೆಜ್ಜು, ಬರೀ ಚಿಕನು ಮಟನು ವೆಜ್ಜು ಊಟ ತಿಂದ್ಕೊಂಡೆ ಯಾವ ಹ್ಯಾಬಿಟ್ಸು ಇಲ್ಲದೆ ಇದ್ದರೂ ಜೀವನ ದೇಹ ಕಾಪಾಡ್ಕೊಂಡು ಹೋಗೋದು ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಎಲ್ಲ ಹ್ಯಾಬಿಟ್ಸು ಮೈಗಂಟಿಸ್ಕೊಂಡು ಹೆವೀ ಮದ್ಯಪಾನ ಮಾಡಿಕೊಂಡು ಹೋಯ್ತೀನಿ ಅಂತಂದರೆ ಇನ್ನು ಕಾಯಿಲೆಗಳು ಬಂದೇ ಬರ್ತವೆ. ಅದು ಕಾಣಿಸ್ಕೊಂಡಾಗ ಒಂದು ಲಿಮಿಟೇಷನಲ್ಲಿ ಇದ್ದರೆ ಓಕೆ, ಡಾಕ್ಟ್ರ್ ಹೇಳೋದು ಮಾತು ಕೇಳ್ಕೊಂಡವ್ರು ಓಕೆ, ಇಲ್ಲ ಅಂತಂದರೆ ಸಿಚುವೇಶನ್ನೇ ಕ್ರಿಟಿಕಲ್ ಆಗುತ್ತೆ. ಇರಲಿ ಅಲ್ಲೇ ತಕ್ಕ ಮೊಬೈಲ್ ಇಟ್ಕೊಂಡ ಮೊಬೈಲ್ ಕೂತ್ಕ. ಅಡುಗೆ ಏನು ಮಾಡಿ? ನಾನೇ ಮಾಡು. ನೀನು ಮಾಡಿಕ್ಲ್ವಾ? ಹಾಂ, ನೀನು ಮಾಡಲ? ಒಂದಿನಾರ ಅಡುಗೆ ಮಾಡಿಕ್ಕು. ನೀನು ಇಕ್ಕಿಲ್ವಾ? ಅಡುಗೆ ಮಾಡಕ್ಕೆ ಬಿಡಿಕಿಲ್ವಾ ನಿನಗೆ? ಯಾಕೆ? ಹಾಂ, ಎಷ್ಟನೇ ಕ್ಲಾಸು ನೀನು? LKG UKG? ಯಾವಾಗ? ಆಮೇಲೆ ಏನು ಮಾಡೋದು ಅಡುಗೆ? ಇಡ್ಲಿ ಬೇಕಾ? ಅದಕ್ಕೆ ಇಡ್ಲಿಗೆ ಏನು ಬೇಕು? ನನಗೆ ಗೊತ್ತಾಗಿಲ್ಲ ಏನೇನು ಬೇಕು ಅಂತ. ಪಾರ್ಸಲ್ ತಗೊಬಂದ್ಬಿಡೋದವ. ನಾವು ಇಡ್ಲಿ ಮಾಡೋಕ್ಕಾಗದ? ನನಗೆ ಅಲ್ಲಿ ಹೊಸ್ಮನೆ ತಾವು ಇನ್ನೂ ಬೇಜಾನ್ ಕೆಲಸ ನೆನ್ನೆ ಮಾಡ್ತಾ ಅದನ್ನೇ ಇನ್ನೂ ಕೆಲಸ ಮುಗಿಸೋಕ್ಕಾಗಿಲ್ಲ. ಆ ಕೆಲಸ ಮಾಡಬೇಕು. ರಾತ್ರಿ ಮೊಟ್ಟೆ ಗೊಜ್ಜ ಮಾಡಿದೆ, ಆಮೇಲೆ ತೋರ್ತೀನಿ ಹೆಂಗೆ ಮಾಡಿದೆ ಗೊತ್ತಾ? ಸಾಕತ್ತಾಗಿ ಮಾಡಿದೆ. ಇವಾಗಲ್ಲ ಅವಳೇನು ಹೆಂಗ್ಸಲ್ವಾ ಮಾಡ್ಕೊ ತಿನ್ಲಿ? ನಾನು ಯಾಕೆ ಮಾಡ್ಕೊಡ್ಬೇಕು ಅವಳಿಗೆ? ಅವಳು ಹೆಂಗ್ಸಲ್ಲ, ಮಾಡ್ಕೊ ತಿನ್ಬೇಕಲ್ಲ ಅವಳು. ಅವಳು ನನಗೆ ಮಾಡಾಕ್ಬೇಕು, ನಾನು ಅವಳಿಗೆ ಮಾಡಾಕನ? ಮಾಡ್ಕೊ ತಿನ್ಲಾಕು. ನಾನು ಮಾಡಿರೋದು ನಾನು ತಿಂತೀನಿ. ನಾನು ಮಾಡಿರೋದು ನಾನು ಹಾಕೊಂಡು ತಿಂತೀನಿ, ಖಾಲಿ ಮಾಡ್ತೀನಿ. ಅವಳು ಮಾಡ್ಕೊ ತಿನ್ಲಿ ಅವಳು. ಅಮ್ಮನ ಪರವಾಗಿ ಮಾತಾಡ್ತಾನೆ ನೋಡು, ಹೆಂಗಿರ್ಬೇಕು ಅಮ್ಮನ ಪರವಾಗಿ. ಓಕೆ, ಈಗ ಇನ್ನೂ ಅಲ್ಲಿ ಹೊಸ್ಮನೆ ತಾವು ಕೆಲಸ ಅದೇ. ಆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಪಾರ್ಸಲ್ ತರಕ್ಕೆ ಹೋಗ್ಬೇಕು ಇಡ್ಲಿನ. ಆಮೇಲೆ ಬಂದು ಕುತ್ಕೊಂಡು ಎಡಿಟ್ ಮಾಡಬೇಕು. ಆಮೇಲೆ ಯೂಟ್ಯೂಬ್ ಸತ್ಯಾಂಶ ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ ವ್ಯೂವರ್ಸ್ಗೆ. ಯಾರು ಮೋಸ್ಟ್ಲಿ ಯೂಟ್ಯೂಬ್ ಇತಿಹಾಸದಲ್ಲಿ ಈ ಥರ ಕ್ಲಿಯರಾಗಿ ಯಾರು ಹೇಳಿರಲ್ಲ ಅನ್ಕೋತೀನಿ. ನಾನು ಹೇಳೇ ಬಿಡ್ತೀನಿ. ಏನಿಲ್ಲ, ಸಿಂಪಲ್ಲು ಮ್ಯಾಟ್ರ್ ಬಂದು ವಿಡಿಯೋ ನೋಡ್ತಿರಲ್ವಾ, ಅದು ಯಾರದೇ ಆಗಿರ್ಬೋದು, ನಿಮ್ಮ ಫೇವ್ರೇಟು, ನೀವು ಸಬ್ಸ್ಕ್ರೈಬರ್ ಆಗಿರ್ತೀರ, ವಿಡಿಯೋವ
ಅವ್ರ ವೀಡಿಯೋಗಳನ್ನ ನೀವು ನೋಡ್ತಾ ಇರ್ತೀರ, ಅವ್ರಿಗೆ ಎಷ್ಟು ಲಕ್ಷ ದುಡ್ಡು ಬರುತ್ತೆ ಒಂದು ತಿಂಗಳಿಗೆ ಅಂತ. ಬಟ್ ನಿಮ್ಗೆ ಅಲ್ಲಿ ವ್ಯೂಸ್ ನೋಡಿದ್ರೆ ಸಾಕು, ಪ್ರೊಫೈಲ್ ಚೆಕ್ ಮಾಡಿಬಿಟ್ಟೆ ವೀಡಿಯೋಸು ಶಾರ್ಟ್ಸು ಇರುತ್ತಲ್ಲ, ವೀಡಿಯೋಸ್ ಲೈನ್ ಹೊಂಟೋದ್ರೆ ಸಾಕು, ನಿಮಗೆ ಗೊತ್ತಾಗೋಗುತ್ತೆ ಒಂದು ತಿಂಗಳಿಗೆ ಅವರು ಎಷ್ಟು ಲಕ್ಷ ಸಂಪಾದನೆ ಮಾಡ್ತಾರೆ ಅಂತ. ಪ್ರತಿ ದಿನ ವೀಡಿಯೋಸ್ ಹಾಕಿ, ಪ್ರತಿ ವೀಡಿಯೋಸುವೆ 50,000 ಓಡಿದರೆ, ಪ್ರತಿದಿನ ವೀಡಿಯೋ ಹಾಕಿ ಒಂದು 15 ನಿಮಿಷ 20 ನಿಮಿಷವ ಪ್ರತಿದಿನ ವೀಡಿಯೋ ಹಾಕಿ, ಪ್ರತಿದಿನ ಅವು ಒಂದು 50,000 ವ್ಯೂಸ್ ಬಂದಿದ್ರೆ, 50,000 ವ್ಯೂಸ್ ಬಂದಿದ್ರೆ ಒಂದು ತಿಂಗಳಿಗೆ ಆ ಮನುಷ್ಯ 50,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಒಂದು ಆಯಿತಾ? ಹಂಗೆ ತಿಳ್ಕೊಳ್ಳಿ, 1 ಲಕ್ಷ ವ್ಯೂಸ್ ಬಂದಿದ್ರೆ, ಪ್ರತಿ ವಿಡಿಯೋನು 1 ಲಕ್ಷ ವ್ಯೂಸ್ ಬಂದಿದ್ರೆ 1 ಲಕ್ಷ ಸಂಪಾದನೆ ಮಾಡ್ತಾನೆ. ಹಂಗೆ 2 ಲಕ್ಷ 3 ಲಕ್ಷ 4 ಲಕ್ಷ 5 ಲಕ್ಷ 7 ಲಕ್ಷ 1 ಮಿಲಿಯನ್ ಗಂಟ ವೀಡಿಯೋಗಳು ಓಡ್ತಾ ಇದ್ರೆ 5 ಲಕ್ಷ 6 ಲಕ್ಷ 7 ಲಕ್ಷ 8 ಲಕ್ಷ ಒಂದು ತಿಂಗಳಿಗೆ ಫಾರ್ ಮಂತು ಸಂಪಾದನೆ ಮಾಡ್ತಾ ಇರ್ತಾರೆ. ನೀವು ಕೇಳ್ತಾರೆ, ನೀವೇನು ಮಾಡೋ ಕೆಲಸ ಇಲ್ವಾ, ವೀಡಿಯೋ ಮಾಡ್ಕೊಂಡು ನಿಂತಾನೆ, ಇದ್ರ ಬದಲು ಅದನ್ನೇನಾರ ಮಾಡೋ ಇದನ್ನೇನಾರ ಮಾಡೋ, ದೇಶಕ್ಕೆ ಸಂದೇಶ ಕೊಡುವಂಥದ್ದು ವೀಡಿಯೋ ಮಾಡೋ, ಹಂಗೆ ಹಿಂಗೆ 1000 ಕಾಮೆಂಟ್ ಹಾಕ್ತಾರೆ. ಅರ್ಥ ಇಲ್ಲ. ಆಪ್ ಮಾಡ್ಲಾದ ಅರ್ಥ ಏನು ಗೊತ್ತಾ, ಇಲ್ಲಿ ಮೈಂಡ್ ಹೆಂಗಿರಬೇಕು, ಇವತ್ತು ನಮ್ಮ ಹೆಂಡತಿ ಮಕ್ಕಳು ಮನೆ ಸಂಸಾರ, ನೆಕ್ಸ್ಟು ಊರು, ನೆಕ್ಸ್ಟು ಹಿಂಗೆ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಏನೋ ಅಂತಾರೋ ಆ ಥರ ಇರಬೇಕು. ಸಂದೇಶ ಇವತ್ತು ಯಾರು ಸಂದೇಶ ಹುಡುಕಲ್ಲ, ತಪ್ಪನ್ನು ಹುಡುಕ್ತಾರೆ. ಹುಡುಕೋದು ತಪ್ಪನ್ನ ಹೊರತು ಸಂದೇಶನಲ್ಲ. ಸಂದೇಶ ಕೊಟ್ಟು ಮಾತ್ರಕ್ಕೆ ಜಗತ್ತು ಬದಲಾಗೋ ಥರ ಇದ್ದಿದ್ರೆ ಅಯ್ಯೋ ಇವತ್ತು ಏನೋ ಎಲ್ಲೋ ಇರೋದು ನಮ್ಮ ದೇಶ ಬಿಡಿ. ಏನೇನೆಲ್ಲ ನಡೀತದೆ ಅಂತ ಎಲ್ಲರಿಗೂ ಮೈಂಡ್ ಸೆಟ್ಟು ಇರಲ್ಲ. ಯಾವ್ಯಾವ ಥರ ಎಲ್ಲ ನಡೀತದೆ ಅಂತ ಕೆಲವ್ರಿಗೆ ಮೈಂಡ್ ಸೆಟ್ ಇರುತ್ತೆ. ಒಂದು 10 ಪೈಸದ ಭಾಗನಾರು 90% ನಡೀತಾ ಇರ್ತದೆ, ನಮಗೆ ಒಂದು 10% ಗೊತ್ತಿರುತ್ತೆ. ಜನ ಹುಡ್ಕೋದು ತಪ್ಪನ್ನ, ಹೈಲೈಟ್ ಮಾಡೋದು ತಪ್ಪನ್ನ, ಅಲ್ಲಿ ಆ ತಪ್ಪು ಅದು ತಪ್ಪೋ ಸರಿನೋ ಗೊತ್ತಿರಲ್ಲ, ಅದು ಬೇಕಾಗೂ ಇಲ್ಲ. ತಪ್ಪೋ ಸರಿನೋ ಅನ್ನೋ ಕ್ಲಾರಿಟಿನೂ ಕೂಡ ಅವ್ರಿಗಿರಲ್ಲ. ಬಟ್ ಹೈಲೈಟ್ ಮಾಡ್ತಾರೆ ಒಂದು ತಪ್ಪಿಂದ, ಆ ತಪ್ಪನ್ನ ಜನನೂ ಹೈಲೈಟ್ ಮಾಡ್ತಾರೆ. ಹುಡುಕ್ತಾ ಇರೋದು ತಪ್ಪನ್ನೇ ಹೊರತು ಒಳ್ಳೇದನ್ನಲ್ಲ. ಯಾರು ಎಷ್ಟು ಲಕ್ಷ ಸಂಪಾದನೆ ಮಾಡ್ತಾರೆ ಫಾರ್ ಮಂತು ಅಂತ ನಾನು ಹೇಳಿದ್ನಲ್ಲ, ಇಷ್ಟಿಷ್ಟು ವ್ಯೂಸ್ ಬಂದರೆ ಅವ್ರ ಪ್ರೊಫೈಲ್ ತೆಗೆದು ನೋಡಿದ್ರೆ ಸಾಕು, ಇಷ್ಟಿಷ್ಟು ವ್ಯೂಸ್ ಬಂದರೆ ಇಷ್ಟಿಷ್ಟು ಲಕ್ಷನೇ ಸಂಪಾದನೆ ಮಾಡ್ತಾರೆ ಒಂದು ತಿಂಗಳಿಗೆ ಯೂಟ್ಯೂಬಿಂದ, ಒಂದು ಪ್ಲಾಟ್ಫಾರ್ಮಿಂದ. ಇನ್ನು ಎಷ್ಟೆಷ್ಟು ಸಂಪಾದನೆ ಮಾಡ್ತಾರೆ ಅಂತ ಕ್ಲಾರಿಟಿಯಾಗಿ ಹೇಳ್ತೀನಿ. ಈಗ ಕೆಲಸಗಳವೆ ಹೋಗದ, ಈಗ ಇದಕ್ಕೆ ಊದಾಕ್ಬಿಟ್ಟದಲ್ಲ ಮಳೆ, ಬೀದಿ ಎಲ್ಲ ಯಾವಾಗ ಹೋಗ್ತದೆ. ಎಣ್ಣೆ ಅದೇ ಎಲ್ಲ ಒಂಚೂರು ಎಷ್ಟು ತನಕ ಹೋಗೋದಂತ ಹೇಳಿ ಸಾಂಬಾರು ಕೇಳ್ತಿದ್ದಲ್ಲ, ಅಲ್ಲಿಂದ ಬರ್ಬೇಕು, ಜೊತೆಲೆ ಬರ್ಬೇಕು ಲೆಕ್ಕಾಚಾರಗೆ. ಹಂಗೆ ಮಾಡಿದ್ದಾರೆ. ಇದಾರೆ ಬಾಲ ಕೇಳ್ಬಿಟ್ಟು ಬರ್ತಾರೆ. ಇದೇ ನಾವು ಓದಿದ್ದು ಇಲ್ಲಿ ತನಕ ಬರೋವು. ಸುಂಕತಣ್ಣವರು ಕಾಲೇಜು ಪ್ರೌಢಶಾಲೆ, ಇಲ್ಲಿಗೆ ಬರ್ತಿದ್ದು ನಾವು. जी आओ ಸ್ಕೂಲು ನಾವು 8, 9, 10 ಓದಂಥದ್ದು. ಒಂಥವು 2 ಪ್ಲೇಟ್ ಇಡ್ಲಿ ತಗೊಂಡ, ಇಲ್ಲಿ 1 ಪ್ಲೇಟ್ ಇಡ್ಲಿ ತಗೊಂಡ. ಈಗ ಊರ ಕಡೆ ಹೋಯ್ತಾ ಇರೋದು. ಸುಮಾರು ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಒಂದು ಸೈಡೇ 5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಗಂಟನ ಬತ್ತಿದ್ದು ಓದೋಕ್ಕೆ ಆಗ ಒಂದು ಸೈಡ್ 5. ಈಗ ಸ್ಕೂಟ್ರಲ್ಲಿ ಹೋಗಿದ್ದು ಊರಿಗೆ ಬರೋದಕ್ಕೆ ಅಯ್ಯೋ ಸುಮಾರು ಹೊತ್ತಾಯ್ತದಲ್ಲಪ್ಪ, ಹೋಗಿ ಊಟ ಪಾರ್ಸಲ್ ತಗೊಬರೋದಕ್ಕೆ ಅಂತ ಅನ್ನಿಸ್ತದೆ ಬರೀ ಸ್ಕೂಟ್ರಲ್ಲಿ. ಆಗ ನಡ್ಕೊಂಡು ಹೋಯ್ತಿದ್ದೋ ಸ್ಕೂಲಲ್ಲಿ ಓದ್ಬಿಟ್ಟು.
ನಾವು ನಾಷ್ಟವ ತಗೊಬರೋಷ್ರೊಳಗೆ ಆಲೆ ನಮ್ಮ ಡ್ಯಾಡಿ ಬಂದ್ಬಿಟ್ಟೈತೆ ಮನೆಗೆ. ಮಾಮೂಲಿ ಒಂದು ಎಮ್ಮೆ ಕರ ಆಯ್ತಲ್ಲ, ಹುಲ್ ಕುಯ್ಕೊಂಡು ಬಂದೈತೆ. ಅದಕ್ಕೆ ಅಲ್ಲಿ ಮಾತಾಡೋಕ್ಕಾಗಲ್ಲ, ಬರೀ ವೀಡಿಯೋ ಮಾಡೀನಿ. ಮೊಟ್ಟೆ ಗೊಜ್ಜು ರಾತ್ರಿ ಮೊಟ್ಟೆ ಗೊಜ್ಜು ಮಾಡಿಬಿಟ್ಟು ಮೊಟ್ಟೆ ಬೇಯಿಸಿ ಒಳಿಗೆ ಹಾಕಿ ವೈಟ್ ರೈಸ್ ಮಾಡಿಬಿಟ್ಟು ಅಡುಗೆ ಮಾಡಿದ್ದೆ. ಮಾಮೂಲಿ ಡ್ಯಾಡಿಗೆ ಮೈದಂಗೆ ನನಗೆ. ಅವನು ಮೊಟ್ಟೆ ಗೊಜ್ಜಲ್ಲೇ ತಿಂತಾಯಿಲ್ಲ, ಯಾಕೋ ಬರೀ ನಾನು ಸಾರಲ್ಲೇ ತಿಂತೀನಿ ಅಂತ ಅಂದ್ಬಿಟ್ಟು ಸಾರಲ್ಲೇ ತಿಂತಾವನೆ. ಇನ್ನು ತಟ್ಟೆ ಇರಲಿಲ್ಲ, ಎಲ್ಲನೇ ತಟ್ಟೆ ಬೆಳಗು ಅಂತ ಪ್ರೋಗ್ರಾಮು. ನಲ್ಲಿ ನೀರು ಬಿಟ್ಟಿಲ್ಲ. ಈಗ ಮಾಮೂಲಿ ಹಳೆ ನೀರು ಅಲ್ಲವಲ್ಲ, ಅದರಲ್ಲೇ ತಟ್ಟೆ ಇಲ್ಲನೇ ತೊಳೆದು ಮುಡಗಬೇಕು. ಈಗ ನಲ್ಲಿ ನೀರನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ, ಕೆಲಸ ಆಯ್ಕಿಲ್ಲ. ಇನ್ನು ಇದಲ್ಲದೆ ಇನ್ನೂ ಬೇಜಾನ್ ಕೆಲಸಗಳಿರ್ತವೆ. ಅಷ್ಟೊತ್ತಿಗೆ ಮಾಮೂಲಿ ಹಳೆ ನೀರಲ್ಲೇ ತೊಳೆದ್ಬಿಟ್ಟು ಅಲ್ಲೇ ಆಚೆ ಕಡೆನೇ ನಾಷ್ಟ ಆಚೆ ಕಡೆನೇ ಇರ್ತದಲ್ವ, ಹಂಗೆ ಹಾಕೊಂಡು ತಿನ್ನಬೇಕು. ನಾವು ಮೊಟ್ಟೆ ಗೊಜ್ಜು ಮತ್ತು ಸಾಂಬಾರು ಚಟ್ನಿ 3 ಥರ ಐತೆ, ಯಾವುದ್ರಲ್ಲಾರು ಹಾಕಿ ತಿನ್ಬೋದು. ಮಾಮೂಲಿ ನಮ್ಮ ಡ್ಯಾಡಿನೂ ಅಷ್ಟೇ, ಅಲ್ಲಿ ಮಡಗಿರ್ತೀವಿ. ನಮ್ಮ ಡ್ಯಾಡಿ ಅವ್ನ ಪಾಡ್ಗೆ ಅವನು ಹಾಕಂದು ತಿಂತಾನೆ. ನಮ್ಮ ಈಗ ಸ್ಕೂಲ್ಗೆ ಹೋಗೋಷ್ರೊಳಗೆ ಅವನ್ನ ರೆಡಿ ಮಾಡಿ, ಅವ್ನು ತಿಂದೇಟ್ಗೆ ಅವನ್ನ ರೆಡಿ ಮಾಡಿ ಕಳಿಸ್ಬೇಕು. ಪಟ್ನ ತೊಳ್ಕ ಬಾ, ಟೈಮ್ ಆಯ್ತದೆ. ಆಲೆಯ ಅಲ್ಲಿ ಪ್ರೇಯರ್ ಆಯ್ತಾ ಇರ್ತದೆ, ಮೇಷ್ಟ್ರು ಹೊಡಿತಾರೆ ಅಂತಿದ್ದಿ. ಇಲ್ಲಿ ಸೋಪೆಲ್ಲಿದ್ದು ತೊಳ್ಕ ಬಾ, ಜಾರ್ತದೆ. ಬಾ ತಗೋಗ್ಬೇಡ, ಮೇಲೆ ನಿಂತ್ಕೊ. ತಗೋ ಇಲ್ಲಿ ಸೋಪ ಮಡಿಕೊ, ಹಂಗೆ ಹೆಂಗೋ ತೊಳಿ ಪಟ ತೊಳಿ. ನಮ್ಮ ಡ್ಯಾಡಿ ಇದ್ದಾಗ ನಾನೇನು ಜಾಸ್ತಿ ಮಾತಾಡೋಂಗೆ ಇಲ್ಲ. ಅವ್ರಿಗೆ ವೀಡಿಯೋ ಕಂಡ್ರೆ ಆಯ್ಕಿಲ್ಲ, ವೀಡಿಯೋ ಪಾಡಿಯೋ ಅಂತಂದರೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವ್ರಿಗೆ ಮಾಮೂಲಿ ತಗೊಬಂದಿದ್ನಲ್ಲ, ಅವ್ರ ಪಾಡ್ಗೆ ಅವರು ಹಾಕಂದು ತಿಂತವ್ರೆ. ಮಾಮೂಲಿ ಮೊಟ್ಟೆ ಗೊಜ್ಜು ಅದೇ, ಚಟ್ನಿ ಅದೇ, ಸಾಂಬಾರು ಅದೇ, ಯಾವುದ್ರಲ್ಲಾರು ಹಾಕಿ ತಿನ್ಬೋದು. ಇವನಿಗೆ ಬಟ್ಟೆ ಇಕ್ತೆ ಅಂದರೆ ನಮ್ಮ ಡ್ಯಾಡಿಗೆ ಗೊತ್ತಾಗ್ದಂಗೆ ಇದು ಕ್ಯಾಮ್ರಾ ಹಿಡಿತಾ ಇರುವಂಥದ್ದು. ಇವನ್ನ ಸ್ಕೂಲಿಗೆ ಕಳಿಸ್ಕೊಡ್ಬೇಕು. ಆಮೇಲೆ ಟೈಮ್ ಆಗೋಯ್ತು ಅಂತಂದರೆ ಇನ್ನು ಮಾಸ್ಟ್ರ್ ಕೈಲಿ ಇವನು ಹೊಡಿಸ್ಕೋಬೇಕಾಯ್ತದೆ. ಬಟ್ಟೆ ಇಕ್ಕಿ ರೆಡಿ ಮಾಡಿ ಕರವ ಈಗ ಸ್ಕೂಲ್ಗೆ ರೆಡಿ ಮಾಡ್ತಾವನಿ. ಗೊತ್ತಾದೆ ಒಂಥರ ಇವೆಲ್ಲ ನೆನೆಸ್ಕೊಂಡ್ರೆ ನಮ್ಮ ಹಳೆ ಮೆಮೊರೀಸು ನೆನಪಾಯ್ತವೆ. ಈಗ LKG ಆಮೇಲೆ UKG ಏನೋ, ಈಗ LKG ಗೌರ್ಮೆಂಟು ಶಾಲೆಗೆ ಸೇರಿಸಿರುವಂಥದ್ದು. ಪಾಪ ಹೋಯ್ತಾ ಇದೆ ಹೆಂಗೋ. ಅಮ್ಮ ಅಂತ ಏನು ಕೇಳಲಿಲ್ಲ. ನೆನ್ನೆಯಿಂದ ನನ್ನ ಜೊತೆನೇ ಇತ್ತು, ಏನು ಅಳ್ಳಿಲ್ಲ. ನನ್ನ ಜೊತೆ ಚೆನ್ನಾಗಿ ಒಕ್ಕಂದವರಲ್ಲ ಇಬ್ಬರು ಅಷ್ಟೇ, ಚೆನ್ನಾಗಿರ್ತಾರೆ. ಇಲ್ಲ ಏನೋ ಅಮ್ಮ ಬೇಕು ಅಂತೇನೋ ಅಳೋದು ಪಳೋದು ಏನು ಮಾಡಿಕ್ಕಿಲ್ಲ. ಹಿಂಗೆ ಜೀವನ ಹೆಂಗೋ ಹೋಯ್ತಾ ಇದೆ ನಮ್ಮ ಜೀವನ.